ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ರಿಪ್ಪನ್ಪೇಟೆಗೂ ತಟ್ಟಿತ ಯುದ್ಧದ ಬಿಸಿ. ಹೌದು, ರಿಪ್ಪನ್ಪೇಟೆಯಲ್ಲಿ ಪೆಟ್ರೋಲ್ಗೆ ಜನ ಮುಗಿಬಿದ್ದಿದ್ದಾರೆ. ರಿಪ್ಪನ್ಪೇಟೆಯ 4 ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಸನ್ನಿವೇಶದಲ್ಲಿ ಭಾರತದಾದ್ಯಂತ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ತಂದೊಡ್ಡಿದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಷ್ಟೇ. ರಿಪ್ಪನ್ಪೇಟೆಯಲ್ಲಿ ಯುದ್ಧದ ಬಿಸಿ ತಟ್ಟಿದೆ. ರಿಪ್ಪನ್ಪೇಟೆಯ 4 ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿದ್ದಾರೆ. 3 ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಂಪೂರ್ಣ ಖಾಲಿಯಾಗಿದೆ. ಬಾಟಲ್ ಹಾಗೂ ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ಜನ ತುಂಬಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಅಭಾವ ಉಂಟಾಗ್ಬಿಟ್ರೆ ಓಡಾಟಕ್ಕೆ ಏನಪ್ಪ ಮಾಡೋದು ಅಂತ ಹೇಳಿ ಈ ಬಾಟಲು ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಅಥವಾ ಅಲ್ಲಿ ಬಂದು ಖರೀದಿ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧದ ಆತಂಕದ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗಿದೆ. ಮಲೆನಾಡಿನ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಯುದ್ಧದ ಕಾರ್ಮೋಡ. ಇಂಧನಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಯಾಕಂದರೆ 3 ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಂಪೂರ್ಣ ಖಾಲಿಯಾಗಿದೆ. ಹಾಗಾಗಿ ನೋಡಿ ಅಲ್ಲಿ ಬಾಟ್ಲ್ಗಳನ್ನು ಕ್ಯಾನ್ಗಳನ್ನು ಗಮನಿಸ್ಬೋದು. ಹಾಗಾಗಿ ಪೆಟ್ರೋಲ್ ಖರೀದಿಯಲ್ಲಿ ಜನಸಾಮಾನ್ಯರು ತೊಡಗಿಸಿಕೊಂಡಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜಯಸುದಾಸ್ ನೀಡ್ತಾರೆ. ಜಯಸುದಾಸ್, ನೋಡಿ, ಇರಾನ್, ಇಸ್ರೇಲ್, ಅಮೇರಿಕಾದ ಯುದ್ಧದ ಪರಿಣಾಮ ರಿಪ್ಪನ್ಪೇಟೆಗೆ ಹೆಂಗೆ ತಟ್ಟಿದೆ ಅಂತ, ಅಲ್ಲಿ ಆ್ಯಕ್ಚುಲಿ ಎಷ್ಟು ಬಂಕ್ಗಳಿದ್ದಾವೆ, ಎಷ್ಟು ಬಂಕ್ಗಳಲ್ಲಿ ಪೆಟ್ರೋಲು ಡೀಸೆಲ್ ಖಾಲಿಯಾಗಿದೆ, ಆ ಭಾಗದ ಪೆಟ್ರೋಲ್ ಬಂಕ್ ಮಾಲೀಕರು ಏನು ಹೇಳ್ತಿದ್ದಾರೆ? ದಿವ್ಯಶ್ರೀ, ಏನು ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ಘೋಷಣೆ ಆದ ನಂತರದಲ್ಲಿ ಅದರ ಒಂದು ಆತಂಕದ ಒಂದು ಕಾರ್ಮೋಡ ಮಲೆನಾಡಿನ ಗಡಿ ಭಾಗಗಳಿಗೂ ಆವರ್ತಿದೆ ಅಂತಾನೆ ಹೇಳ್ಬೋದು. ಯಾಕೆ ಇದಕ್ಕೆ ಸಾಕ್ಷಿ ಎಂಬಂತೆ ರಿಪ್ಪನ್ಪೇಟೆ ಪೆಟ್ರೋಲ್ ಬಂಕ್ ಒಂದರಲ್ಲಿ ಜನರು ಮುಗಿಬಿದ್ದು ಪೆಟ್ರೋಲ್ ಕೊಡ್ತಿರುವಂತ ಒಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ. ಬೆಲೆ ದರ ಏರಿಕೆಗಿಂತನೂ ಅಭಾವನೆ ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಭೀತಿಯಲ್ಲಿ ತಮ್ಮ ಟ್ರಾಕ್ಟರ್, ತಮ್ಮ ಜಮೀನು, ಪಂಪ್ ಸೆಟ್ ಗಳಿಗೆ ಬೇಕಾದ ಎಲ್ಲ ಇಂಧನವನ್ನು ಖರೀದಿ ಮಾಡೋದಕ್ಕೆ ಜನರು ಕಳೆದ ರಾತ್ರಿ ಮುಗಿಬಿದ್ದು ಸಾಲ್ಗಟ್ಟಿ ಪೆಟ್ರೋಲ್ ಅನ್ನು ಖರೀದಿ ಮಾಡುವಂತ ದೃಶ್ಯ ರಿಪ್ಪನ್ಪೇಟೆ ಪೆಟ್ರೋಲ್ ಬಂಕ್ ಅಲ್ಲಿ ಸಾಮಾನ್ಯವಾಗಿತ್ತು. ರಿಪ್ಪನ್ಪೇಟೆ ಅಲ್ಲಿ ಕೇವಲ ಹೋಬಳಿ ಆಗಿರೋದ್ರಿಂದ ಅಲ್ಲಿ ಒಂದೇ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಇರುವಂತದ್ದು. ಹೀಗಾಗಿ ಅಲ್ಲಿ ಸುತ್ತಮುತ್ತ ಭಾಗದ ಗ್ರಾಮೀಣ ಪ್ರದೇಶದ ಜನರು ಪೆಟ್ರೋಲ್ ಕೊಳ್ಳೋದಕ್ಕೆ ಗೇರ್ ಮೊದಲು ವಾಟರ್ ಬಾಟ್ಲಿ ಇರಬಹುದು, ಬೇರೆ ಬೇರೆ ತರದ ವಸ್ತುಗಳಲ್ಲಿ ಪೆಟ್ರೋಲ್ ಅನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ರು. ಈ ಒಂದು ಭಾಗದಲ್ಲಿ ಒಂದು ಅವಲೋಕನ ಮಾಡಿ ನೋಡಿದ್ರೆ ಜನರು ಒಂದು ರೀತಿಯಲ್ಲಿ ಯುದ್ಧದ ಭೀತಿಯಿಂದ ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗಿದ್ದಾರೆ. ಮಲೆನಾಡಿನ ಹಳ್ಳಿಗಳಲ್ಲೂ ಕೂಡ ಈಗ ಜನರು ಪೆಟ್ರೋಲ್ ಅನ್ನು ಸಂಗ್ರಹ ಮಾಡೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಪೆಟ್ರೋಲ್ ಬಂಕ್ಗಳತ್ತ ಮುಗಿಬೀಳ್ತಾರೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗೋದೇ ಇಲ್ವೇ ಅನ್ನೋ ಒಂದು ಆತಂಕದಲ್ಲಿ ಜನರು ಈಗ ಪೆಟ್ರೋಲ್ ಬಂಕ್ಗಳತ್ತ ಮುಗಿಬೀಳ್ತಿರುವಂತ ದೃಶ್ಯ ಮಲೆನಾಡಲ್ಲಿ ಸಾಮಾನ್ಯವಾಗಿರುತ್ತೆ. ರೈಟ್, ಈಗ ಪರ್ಯಾಯ ವ್ಯವಸ್ಥೆ ಏನು? ಈಗ ಕೃತಕ ಅಭಾವ ಏನಾದರೂ ಸೃಷ್ಟಿಯಾಗಿದೆಯಾ ಅಥವಾ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ವಾ? ಈ ಮಧ್ಯವರ್ತಿಗಳ ಕಾಟ ಹೆಂಗಿದೆ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಜಯಸುದಾಸ್? ಸದ್ಯಕ್ಕೆ ಮಲೆನಾಡಿನ ಭಾಗದಲ್ಲಿ ಆ ರೀತಿಯಾದಂತ ಒಂದು ಅಭಾವ ಸೃಷ್ಟಿ ಆಗಿಲ್ಲ. ಯಾಕಂದ್ರೆ ಶಿವಮೊಗ್ಗ ನಗರದಲ್ಲಿ ನೋಡಿದ್ರೆ ಪೆಟ್ರೋಲ್ ಬಂಕ್ಗಳು ಸಹಜ ಸ್ಥಿತಿಯಲ್ಲೇ ರನ್ ಆಗ್ತಾ ಇದಾವೆ. ಆಮೇಲೆ ಏನು ನಿಗದಿತ ಪ್ರಮಾಣದಲ್ಲಿ ಏನು ಗ್ಯಾಸ್ ಏಜೆನ್ಸಿಗಳಿಂದ ಏನು ಇದನ್ನ ಪೂರೈಕೆ ಮಾಡ್ಬೇಕು ಸಿಲಿಂಡರ್ಗಳನ್ನ, ಆ ರೀತಿ ಆದ್ಯತೆ ಮೇರೆಗೆ ಪೂರೈಕೆನ ಮಾಡ್ತಿದ್ರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ದಿವಸ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಯಸುದಾಸ್. ಅಣ್ಣ ನೋಡಿ ಫೋನ್ ಪೇ